ಐವರ ಕಾಂತೆ ಎಣಿಸಿದೆ ಚಿಂತೆ ಕಳೆದ ಪರಿಭವ ಸವಿಸಿದೆ ಜೀವ ಕಳೆದ ಪರಿಭವ ಸವಿಸಿದೆ ಜೀವ ಸರ್ವೇಶ ಕೊಡುಚಿರ ವಿಭವ ಸರ್ವೇಶ ಕೊಡುಚಿರ ವಿಭವ ಜ್ವಲಿಸುವುದನಾವರತ ನಿಜಾತ ಕಲುಷಿತ ಮನದ ವ್ಯಾಕುಲ ಭಾವ ಜ್ವಲಿಸುವುದನಾವರತ 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 ಪರಮಾತ್ಮ, ಇನ್ನು ಈ ದ್ರೌಪದಿ ಹಣೆಯಲ್ಲಿ ಏನೇನನ್ನು ಬರೆದಿರುವೆ ದೇವ, ಏನೇನನ್ನು ಬರೆದಿರುವೆ. ಪಾಂಚಾಲಿ ಪಾಂಚಾಲಿ ಪ್ರಿಯತಮೆ, ಇವಳೇಕೆ ಈ ರೀತಿ ನಿಷ್ಕಾರಣವಾಗಿ ಹೇಳುತ್ತಿರುವಳು? ಏಕೆ ಚಿಂತಿಪೆ ತರುಣಿ ಮಣಿಯ ಕಮಲ ನಂದನೆ, ಏಕೆ ಚಿಂತಿಪೆ ತರುಣಿ ಮಣಿಯ ಕಮಲ ನಂದನೆ, ಏಕೆ ಚಿಂತಿಪೆ ಅಗ್ರಜರಾಗ್ರೆ ಮೇರೆ ಶೀಘ್ರವೇ ಕೊಡುತ್ತಾರೆ ಪಾಂಚಾಲಿ, ಅಗ್ರಜರಾಗ್ರೆ ಮೇರೆ ಶೀಘ್ರವೇ ಕೊಡುತ್ತಾರೆ ಭಕ್ಷಿಸುವೆ ಮದಂದರ, ಭಕ್ಷಿಸುವೆ ಮದಂದರ ದಕ್ಷರ ಕದಿ ಚಿಂತೆ ಬಿಡನೆ, ಭಕ್ಷಿಸುವೆ ಮದಂದರ ದಕ್ಷರ ಕದಿ ಚಿಂತೆ ಬಿಡ, ಏಕೆ ರೋದಿಪೆ ತರುಣಿ ಮಣಿಯ ಕಮಲ ನಂದ, ಏಕೆ ರೋದಿಪೆ ಪಾಂಚಾಲಿ ಬಿಡು ಬಿಡು ನಿನ್ನ ಹಣದ ಕರೆದಿಡಬೇಕು ಚಿರವ, ಪಾಂಚಾಲಿ ಬಿಡು ಬಿಡು ನಿನ್ನ ಹಣದ ಕಡಿದಿಡಬೇಕು ಚಿರವ, ಭಕ್ಷಿಸುವೆ ಮದಂದರ ದಕ್ಷರ ಕದಿ ಚಿಂತೆ ಬಿಡನೆ, ಭಕ್ಷಿಸುವೆ ಮದಂದರ ದಕ್ಷರ ಕದಿ ಚಿಂತೆ ಬಿಡ, ಏಕೆ ರೋದಿಪೆ ತರುಣಿ ಮಣಿಯ ಕಮಲ, ಏಕೆ ರೋದಿಪೆ, ಏಕೆ ರೋದಿಪೆ, ಏಕೆ ರೋದಿಪೆ, ಏಕೆ ಏನಾಯಿತು? ನಿಷ್ಕಾರಣವಾಗಿ ಹೇಳುತ್ತಿರುವಲ್ಲ ಪಾಂಚಾಲಿ. ನಾನು ನಿಷ್ಕಾರಣವಾಗಿ ಅಳುತ್ತಿಲ್ಲ. ಈ ದ್ರೌಪದಿ ಅಳುವಿಗೆ ಒಂದಲ್ಲ 10 ಕಾರಣಗಳಿವೆ. ನೀವು ಪುರುಷರು, ಯಾರಾದರೂ ನಿಮ್ಮನ್ನು ದುರ್ವಾಕ್ಯಗಳನ್ನಾಡಿದರೆ, ಅಪಮಾನ ಮಾಡಿದರೆ ನೀವೇ ಅವರಿಗೆ ಪ್ರತಿಕಾರ ಮಾಡುತ್ತೀರಿ. ಆದರೆ ಸ್ತ್ರೀಯರ ವಿಚಾರವೂ ಆಗಲ್ಲ. ಅನ್ನ ವಸ್ತ್ರಗಳಿಗಾಗಿ ಅವರು ಪರರನ್ನು ಆಶ್ರಯಿಸಬೇಕು. ಆತ್ಮ ಗೌರವವನ್ನು ರಕ್ಷಿಸಿಕೊಳ್ಳಲು ಅವರಿಗೆ ಅನ್ಯರ ಆಶ್ರಯವೂ ಬೇಕು. ಪರಮೇಶ್ವರ, ಇಂತಹ ಪರಾಧೀನ ಶ್ರೀ ಜಾತಿಯನ್ನು ಏಕೆ ಸೃಷ್ಟಿಸಿದೆ ದೇವ, ಹೇಗೆ ಸೃಷ್ಟಿಸಿದೆ? ಅಳಬೇಡ ಪಾಂಚಾಲಿ, ಸ್ತ್ರೀಯರ ಪರಾಧೀನತೆಯು ನಮ್ಮ ಸಮಾಜದ ನಿಯಮ. ಭಗವತ್ಸ್ವರೂಪಿಗಳಾದ ಋಷಿಗಳ ಆಜ್ಞೆ. ಏನು? ಪತ್ನಿಯನ್ನು ಧೂತ ತಲೆಪಣವಾಗಿಟ್ಟು ಸೋಲುವಂತೆ ಆ ಋಷಿಗಳ ಆಜ್ಞೆ ಮಾಡಿದರೇನು? ಪತಿಗಳಂತೆ ಪತಿಗಳು ತಪಸ್ಸು ಮಾಡಿ ಪಡೆಯಬೇಕು ನಿಮ್ಮಂತಹ ಪತಿಗಳನ್ನು. ದೇವಿ, ಅಣ್ಣನ ಒಂದು ದಿನದ ವಿವೇಕಂತನದಿಂದ ಈ ನಿನ್ನ ನಿಂದನೆಯು ನಮ್ಮನ್ನು ಸಾಯುವ ತನಕ ಬಿಟ್ಟಿದ್ದಲ್ಲ. ಆದದ್ದು ಆಗಿವಾಯಿತು. ಅಣ್ಣನ ಅಪರಾಧವನ್ನು ಕ್ಷಮಿಸುವಂತೆ ನಿನ್ನಲ್ಲಿ ಎಷ್ಟು ಬಾರಿ ಕೇಳಿಕೊಳ್ಳಲಿಲ್ಲವೇ? ಆದದ್ದು ಆಗಿವಾಯಿತು, ಅದನ್ನು ಮರೆತು ಬಿಡು ಪಾಂಚಾಲಿ. ಈ ದಿನ ನೀನೇಕೆ ಈ ರೀತಿ ನಿಷ್ಕಾರಣವಾಗಿ ಹೇಳುತ್ತಿರುವೆ? ತಿಳಿಸುವೆನು, ಆದರೆ ಅದರಿಂದ ಆಗುವ ಪ್ರಯೋಜನವಾದರೂ ಏನು? ನೀವು ಎಷ್ಟೇ ಆದರೂ ನಿಮ್ಮಣ್ಣನ ಆಜ್ಞಾಧಾರಕನಲ್ಲವೇ? ಅದು ಇಂದಿನ ಮಾತು. ಈಗ ನಾನು ಯಾರ ಆಜ್ಞಾಧಾರಕನೂ ಅಲ್ಲ. ಹಾಗಾದರೆ ಕೇಳು. ಈ ದಿನ ಅಸ್ತಿನಾಭಯ ಮಂದಿರಕ್ಕೆ ದೇವಿಯ ದರ್ಶನಕ್ಕೆ ಹೋಗಿದ್ದೆ.
ಅಲ್ಲಿಗೆ ದುರ್ಯೋಧನನ ಪತ್ನಿಯಾದ ಭಾನುಮತಿಯು ಬಂದಿದ್ದಳು. ಅವಳು ನನ್ನನ್ನು ನೋಡಿ ನಕ್ಕು, ನಿನ್ನ ಪತಿಗಳು ವಾಸಕ್ಕಾಗಿ 5 ಗ್ರಾಮವನ್ನು ಬೇಡಲು ದೂತನನ್ನು ಆಸ್ಥಾನಕ್ಕೆ ಕಳುಹಿಸಿದ್ದರು. ಇನ್ನೇನು ಸಂಧಿ ಆಗುವುದು. ಆಗಲಾದರೂ ಈ ನಿನ್ನ ಬೆಚ್ಚದ ಕೇಶಿ ರಾಶಿಯನ್ನು ಮುಡಿಗಟ್ಟುವೆಂದು ಹೇಳಿ ನಕ್ಕಳು ಸ್ವಾಮಿ, ನಕ್ಕಳು. ಪುನಃ ದುರ್ಯೋಧನನೊಡನೆ ಸಂಧಿಗೆ ಪ್ರಯತ್ನ. ಹಾಗಾದರೆ ನನ್ನ ಸಂದೇಹವು ನಿಜವಾಯಿತು. ಗೋಪಿಕಾಂಗ ವಿಲಾಸಿ ಭ್ರಮಗಳಲ್ಲಿ ಮಗ್ನಾದ ಯದುಪತಿಯು ಯೋಧವನ್ನು ಮರೆಯುವುದು ಸಹಜ. ಆದರೆ ಅರ್ಜುನನು ದ್ವಾರಕ್ಕೆ ನಿಂತಿರುವಾಗಲೇ ಹೀಗಾಗಬಹುದೆಂದು ಭಾವಿಸಿದೆನು. ಅದಿರಲಿ ಪಾಂಚಾಲಿ, ಆ ಭಾನುಮತಿಗೆ ಏನೊಂದು ಉತ್ತರವನ್ನು ಕೊಟ್ಟೆ? ಪ್ರಶ್ನೆಗೆ ಸರಿಯಾದ ಉತ್ತರವನ್ನು. ಏನೆಂದು? ಈ ನಿನ್ನ ಕಟ್ಟಿದ ಮುಡಿಯನ್ನು ಬಿಡಿಸುವ ತನಕ ಈ ನನ್ನ ಬಿಚ್ಚಿದ ಮುಡಿಯನ್ನು ಕಟ್ಟುವುದಿಲ್ಲವೇ ಭಾನುಮತಿ ಎಂದು. ಬಾಪು ಪಾಂಚಾಲಿ, ಬಾಪು. ಜಾಣೆ ನನ್ನ ಜಾಣೆ ಮುದ್ದಾಡುವೆನು ಬಾರೆ. ಜಾಣೆ ನನ್ನ ಜಾಣೆ ಮುದ್ದಾಡುವೆನು ಬಾರೆ. ಮನ ಪ್ರೀತಿಯ ಪಟ್ಟದ ರಾಣೆ, ಮನ ಪ್ರೀತಿಯ ಪಟ್ಟದ ರಾಣೆ. ಜಾಣೆ ನನ್ನ ಜಾಣೆ ಮುದ್ದಾಡುವೆನು ಬಾರೆ. ದೇವಿ, ಕುರುಕುಲದ ಮರಮದವನ್ನು ಮೊರೆತು. ದೇವಿ, ಕುರುಕುಲದ ಮರಮದವನ್ನು ಮೊರೆ ಕುರುವಂಶವನ ನಾಶವ ಮಾಡೆ. ದೇವಿ, ಕುರುಕುಲದ ಮರಮದವನ್ನು ಮೊರೆ ಕುರುವಂಶವನ ನಾಶವ ದುರುಳ ದುಷ ಒಡಲನ್ನು ಬಗೆದು. ದೇವಿ, ದುರುಳ ದುಷ ಒಡಲನ್ನು ಬಗೆದು ಬಿಚ್ಚಿದ ಮುಡಿಯನ್ನು ಕಟ್ಟುವೆ ಬಾರೆ. ಬಿಚ್ಚಿದ ಮುಡಿಯನ್ನು ಕಟ್ಟುವೆ ಬಾರೆ. ಜಾಣೆ ನನ್ನ ಜಾಣೆ ಮುದ್ದಾಡುವೆನು ಬಾರೆ. ಈ ನನ್ನ ಪ್ರೀತಿಯ ರಾಣಿಯು ನೀನು. ದೇವಿ, ಈ ಭೀಮನ ಪ್ರೀತಿಯ ರಾಣಿಯು ನೀನು. ಜಾಣೆ ನನ್ನ ಜಾಣೆ ಮುದ್ದಾಡುವೆನು ಬಾರೆ. ಸಮಯ ಪರಿಭವವ ಮರೆಯುವೆನೇನೆ. ಸಮಯ ಪರಿಭವವ ಮರೆಯುವೆ, ಗೈದ ಶಪಥವ ಬಿಡುವೆನೇನೆ. ಸಮಯ ಪರಿಭವವ ಮರೆಯುವೆನೆ, ಗೈದ ಶಪಥವನ್ನು ಬಿಡುವೇನೆ. ಚಿಂತಿಪುದೇ ತೆಗೆದು ಪದಾನಂದ, ಚಿಂತಿಪುದೇ ತೆಗೆದು ಪದಾನಂದ. ಬಿಚ್ಚಿದ ಮುಡಿಯನ್ನು ಕಟ್ಟುವೆ ಬಾರೆ. ಬಿಚ್ಚಿದ ಮುಡಿಯನ್ನು ಕಟ್ಟುವೆ ಬಾರೆ. ಜಾಣೆ ನನ್ನ ಜಾಣೆ ಮುದ್ದಾಡುವೆನು ಬಾರೆ. ಈ ಜೀವನ ಪ್ರೀತಿಯ ರಾಣಿಯು ನೀನು. ಈ ಜೀವನ ಪ್ರೀತಿಯ ರಾಣಿಯು ನೀನು. ಜಾಣೆ ನನ್ನ ಜಾಣೆ ಮುದ್ದಾಡುವೆನು ಬಾರೆ. ಪ್ರಾಣೇಶ್ವರ ಸ್ವಾಮಿ, ಪ್ರಾಣೇಶ್ವರ, ಇವೆಲ್ಲದಕ್ಕೂ ಸಮಯವಿರುವುದು. ಕುಳಿತುಕೊಳ್ಳಿ ಸ್ವಾಮಿ. ಸಮಯವಿದೆ ಶೃಂಗಾರಕ್ಕೆ ಭೀಮ. ತಿಳಿದೆ? ಸಮಯವಿರುವುದು. ಸಮಯವಿದೆ ಶೃಂಗಾರಕ್ಕೆ ಭೀಮ.
ಸ್ವಾಮಿ. ಸಮಯವಿದೆ ಶೃಂಗಾರಕ್ಕೆ ಭೀಮ, ಭವನಿಯ ಮನಗಿಲ್ಲವೇ ವಿರಾಮ. ಭವನಿಯ ಮನಗಿಲ್ಲವೇ ವಿರಾಮ. ಸಮಯವಿದೆ ಮನವೊಲಿಸುವ ಮಧುಮಾಸ ವಿಲಾಸ. ಮನವೊಲಿಸುವ ಮಧುಮಾಸ ವಿಲಾಸ. ಕೌರವ ಶಿರವನ್ನು ಧರೆಯೊಳು ನೀನು. ತಿಳಿದೆ? ಕೌರವ ಶಿರವನ್ನು ಧರೆಯೊಳು ನೀನು. ಪ್ರಾಣೇಶ್ವರ ದೇವಿ ಚೆಲ್ಲುತ್ತಾ ಸೇರುವೆ. ಪ್ರಾಣೇಶ್ವರ ದೇವಿ ತಿಳಿತೆ? ತಿಳಿಯಿತು ದೇವಿ. ಆ ಕೌರವನ ಶಿರವನ್ನು ಚೆಲ್ಲುತ್ತಾ ಚೆಲ್ಲುತ್ತಾ ಸೇರುವೆ. ದೇವಿ ಬಾ ಪಾಂಚಾಲಿ, ಬಾ ಕುಳಿತುಕೋ. ಆಹಾ, ಬರಬೇಕೇ? ಬಾ ಪಾಂಚಾಲಿ, ಇಲ್ಲೇ ಕುಳಿತುಕೋ. ಕುಳಿತುಕೊಳ್ಳುವೆನು. ಈ ಮುಡಿಯನ್ನು ಕಟ್ಟಿಸಿ ಆ ನಂತರ ಈ ಕುಳಿತುಕೊಳ್ಳುವೆನು. ಭೀಮನ ಬದುಕಿದ್ರೆ ಕಟ್ಟಿಸುವನು ಪಾಂಚಾಲಿ. ಬಾ ಕಟ್ಟಿಸಿ ಕುಳಿತುಕೋ. ಸ್ವಾಮಿ, ಆ ನಂತರ ನೋಡೋಣ. ಚೆಲ್ಲುತ್ತಾ ಸೇರುವೆ. ಕಾಂತೆಯ ನೀನು. ಆಹಾ, ಆಹಾ ದೇವಿ ಚೆಲ್ಲುತ್ತಾ ಸೇರುವೆ ಕಾಂತೆಯ ನೀನು. ಚೆಲ್ಲುತ್ತಾ ಸೇರುವೆ ಕಾಂತೆಯ ನೀನು. ಸಮಯವಿದೆ ಶೃಂಗಾರಕ್ಕೆ ಭೀಮ, ಭವನಿಯ ಮನಗಿಲ್ಲವೇ ವಿರಾಮ. ಏನರ್ಥ ಆಯ್ತು? ಏನೂ ಆಗಿಲ್ಲ ದೇವಿ. ಭವನಿಯ ಮನಗಿಲ್ಲವೇ ವಿರಾಮ. ಸಮಯವಿದೆ ಪಾಂಚಾಲಿ ಆವಾಗಲೇ ಸೇರುವಂತೆ ಬಿಡು. ಆಹಾ, ಪ್ರಿಯ ಪ್ರಾಣೇಶ್ವರ, ಓ ಪ್ರಾಣವಲ್ಲಭ, ಮರೆತು ಹೋಯಿತೆ, ಮರೆತು ಹೋಯಿತೆ. ಏನು ಮಾಡಿಲ್ವಲ್ಲ ದೇವಿ, ಮರೆತು ಹೋಗೋದಕ್ಕೆ. ಈ ಹಿಂದೆ ಒಂದು ದಿನ ಈ ನನ್ನ ಬೆಚ್ಚಿದ ಕೇಶರಾಶಿಯನ್ನು ನೋಡಿ ಕುರುಕುಲಾಂತಕ ಕಾಳರಾತ್ರಿ ಎಂದು ಸಂಬೋಧಿಸಿದಿರಿ. ಏನೇನೋ ಹೇಳಿದಿರಿ. ಪುನಃ ನನ್ನ ಬಾಯಿಂದ ಪ್ರತಿಜ್ಞೆ ವಾಕ್ಯಗಳನ್ನು ಕೇಳಲು ಬಯಸುವೆಯಾ ಪಾಂಚಾಲಿ? ಮಾಡಿದ ಪ್ರತಿಜ್ಞೆಯನ್ನು ಮರೆಯುವಂತ ಹೇಳಿಯಲ್ಲ ಈ ಪ್ರಚಂಡ ಭೀಮ. ಹೇಳುವುದು ಮಾತ್ರವಲ್ಲ, ಆಡಿದಂತೆ ಮಾಡಬೇಕೆಂಬುದು ನನ್ನ ಇಚ್ಛೆ. ಆದರೆ ಇಚ್ಛಿಸಿದರೆ ಏನು? ನೀವು ಎಷ್ಟೇ ಆದರೂ ನಿಮ್ಮಣ್ಣನ ಆಜ್ಞಾಧಾರಕನಲ್ಲ. ನನ್ನನ್ನು ಕೆರಳಿಸಬೇಡ ಪಾಂಚಾಲಿ. ನಾನು ಈಗ ಯಾರ ಆಜ್ಞಾಧಾರಕನೂ ಅಲ್ಲ. ಶಾಂತಿಯನ್ನು ಬಯಸೋರು ಸಂಧ್ಯಾ ಪ್ರಸ್ತಾಪದಲ್ಲಿ ತೊಡಗಲಿ. ನಾನು ಯುದ್ಧವನ್ನು ಆತುರದಿಂದ ನಿರೀಕ್ಷೆವೇನು. ಧರ್ಮಪರಾಯಣದ ಯಧಿಷ್ಠರನ್ನು ದುರ್ಯೋಧನ ಅನಂತ ಅಪರಾಧಗಳನ್ನು ಕ್ಷಮಿಸಬಲ್ಲ. ಆದರೆ
ನಾನು ಮಾತ್ರ ಕ್ಷಮಿಸುವುದಿಲ್ಲ. ಅಣ್ಣ, ಆಗಲೇ ಭೀಮಸೇನನು ಸಂಧಿಯ ಪ್ರಸ್ತಾಪವನ್ನೆತ್ತಿಕೊಂಡು ಕೇಳಿದ ಸಿಂಹದಂತೆ ಉಗ್ರಮಿಸುತ್ತಿರುವನು. ಭಾರತ ಈ ಸಾರಿ ಅವನ ಕೋಪಕ್ಕೆ ದ್ರೌಪದಿಯೇ ಮೂಲ ಕಾರಣವೆಂದು ತೋರುವುದು. ಶ್ರೀಕೃಷ್ಣ ಹೇಳುತ್ತಿದ್ದನು, ಜಗತ್ತಿನ ಸುಖ ದುಃಖಗಳಿಗೆ ಸ್ತ್ರೀಯರೇ ಮೂಲ ಕಾರಣವೆಂದು ತೋರುವುದು. ಭಾರತ ಕೌರವರೊಡನೆ ಯುದ್ಧ ಮಾಡುವುದಕ್ಕಿಂತ ಈ ನನ್ನ ತಮ್ಮ ಸಹೋದರನನ್ನು ಸಹವಾದ ಮಾಡುವುದು ಒಂದು ಉಚಿತವಾಗಿರುವುದು. ಪಾಂಚಾಲಿ, ಸಮಾಚಾರವೇನು? ಅಣ್ಣನೇಕೆ ಸಿಟ್ಟಾಗಿರುವನು? ಹೇಗೆ ಈ ನನ್ನ ಬಿರುಗೋದಲು ನಿಮ್ಮ ಪ್ರಶ್ನೆಗೆ ನನಗೆ ಉತ್ತರ ಕೊಡಬಲ್ಲದೇನು? ಅಗ್ರಜ, ಸಮಯಕ್ಕೆ ಸರಿಯಾಗಿ ಬಂದೆ. ಅರ್ಜುನನ ಸಮ್ಮುಖದಲ್ಲಿ ನಿನಗೊಂದು ಮಾತನ್ನು ತಿಳಿಸಬೇಕಾದನು. ಅದನ್ನು ಈಗ ನಿಮ್ಮಿಬ್ಬರ ಸಮ್ಮುಖದಲ್ಲಿ ತಿಳಿಸುವೆನು. ಅರ್ಜುನನು ಅನುಭವಿಸಬಹುದು, ನಕುಲ ಸಹದೇವರು ಸುಮ್ಮನಿರಬಹುದು. ಆದರೆ ಈ ದಾಸ್ಯ ವೃತ್ತಿಯನ್ನು ಪಾಂಡವರ ಕಳಂಕವೆಂದು ಭಾವಿಸುವೆನು. ದರಿದ್ರ ಭಿಕ್ಷುಕರಂತೆ ಕಂಡವರ ಮನೆಯಲ್ಲಿ ಸಂಧಿಯಾಚನೆ ಮಾಡಲು ಪಾಂಡುರಾಜೇಂದ್ರ ನಮ್ಮನ್ನು ಪುತ್ರನಾಗಿ ಪಡೆಯಲಿಲ್ಲ. ಈ ಅಪಮಾನವು ನಿಮಗೆ ಸಹ್ಯವಾಗಿರಬಹುದು, ಆದರೆ ಇನ್ನೊಂದು ಗಳಿಗೆಯೂ ನಾನು ಸಹಿಸತಕ್ಕವನಲ್ಲ. ನಿನ್ನ ಅನುಮತಿಯನ್ನಾಗಲಿ ಅರ್ಜುನನ ಸಹಾಯವನ್ನಾಗಲಿ ನಾನು ಅಪೇಕ್ಷಿಸುವುದಿಲ್ಲ. ನಾನು ಮತ್ತು ಈ ನನ್ನ ಗದೆ ಇವೆರಡೇ ಗುರುಕುಲವನ್ನು ಸಂಪೂರ್ಣವಾಗಿ ನಾಶ ಮಾಡಬಲ್ಲದು. ನೀವು ನಿಶ್ಚಿಂತರಾಗಿ ಸಂಧ್ಯಾ ಪ್ರಸ್ತಾಪದಲ್ಲಿ ತೊಡಗಿ ನನಗೆ ತೋರಿದನ್ನು ನಾನು ಮಾಡುವೆನು. ಭೀಮಸೇನ, ಶಾಂತನಾಗೋ. ಭೀಮಸೇನ, ಬಿಡುಕೋಪವ ಮನದೆ ಅನೋಜ, ಬಿಡುಕೋಪವ ಮನದೆ. ಭೀಮಸೇನ, ಬಿಡುಕೋಪವ ಮನದೆ ಅನೋಜ, ಬಿಡುಕೋಪವ ಮನದೆ. ನುಡಕೆ ಸಮರ ಬಯಸುವುದೋ ಚೇತ. ಭೀಮಸೇನ, ನುಡಕೆ ಸಮರ ಬಯಸುವುದೋ ಚೇತ. ಬಿಡುಕೋಪವ ಮನದೆ ಅನೋಜ, ಬಿಡುಕೋಪವ ಮನದೆ. ಭೀಮಸೇನ, ಮಡದೆ ಪಂಚಾಲೆಯ ಬೆರಮುಡೆ ಶಾಪವ. ಭೀಮಸೇನ, ಮಡದೆ ಪಂಚಾಲೆಯ ಬೆರಮುಡೆ ಶಾಪವ. ಕೆರಳಿಸದಿರುವದೆ ಗುರು ಸಂಚಾರದೆ. ಭೀಮಸೇನ, ಕೆರಳಿಸದಿರುವದೆ ಗುರು ಸಂಚಾರ. ತಳೆದವನು ಏನು ಭೀಮಾ, ಭೀಮಾ. ತಳೆದವನು ಏನು ಬಳಿದವನು ಮುಂದೆ. ತಳೆದವನು ಏನು ಬಳಿದವನು ಮುಂದೆ. ಹಿರಿಯರ ಮಾತನು ಮರೆಯುವುದನೋ ಚೇತ. ಹಿರಿಯರ ಮಾತನು ಮರೆಯುವುದನೋ ಚೇತ. ಬಿಡುಕೋಪವ ಮನದೆ ಅನೋಜ, ಬಿಡುಕೋಪವ ಮನದೆ. ನುಡಕೆ ಸಮರ ಬಯಸುವುದನೋ ಚೇತ. ನುಡಕೆ ಸಮರ ಬಯಸುವುದನೋ ಚೇತ. ಬಿಡುಕೋಪವ ಮನದೆ ಅನೋಜ, ಬಿಡುಕೋಪವ
ಮನದೇ ಭೀಮಸೇನ ಶಾಂತನಾಗೋ. ಕೋಪ ಮಾಡಬೇಡ ಅಣ್ಣ. ಅಗ್ರಜನು ನಮ್ಮೆಲ್ಲರಿಗಿಂತ ಹಿರಿಯವನು. ಆತನ ವಿರುದ್ಧವಾಗಿ ಯುದ್ಧವನ್ನು ಪ್ರಾರಂಭಿಸುವುದು ಅನುಚಿತ. ಪಾಂಚಾಲಿ, ಸಮಾಚಾರವೇನು? ಪಾಂಚಾಲಿ, ಮಾನುನಿ ಮನದ ವೇದನೆ ನೀಗಿಸೋ ಸಮಯವ ಇಂದರಿತೆಯ ಓ ತರುಣಿ ಏತಕ್ಕೆ ಇದು ಗುಡವ. ಪಾಂಚಾಲಿ, ಮಾನುನಿ ಮನದ ವೇದನೆ ನೀಗಿಸೋ ಸಮಯವ ಇಂದರಿತೆಯ ಓ ತರುಣಿ ಏತಕ್ಕೆ ಇದು ಗುಡವ. ಪಾಂಚಾಲಿ, ಗರ್ಭಜ ನಿಮ್ಮಯ ನಿರ್ಮಲ ಭ್ರಾಂತು ಧರ್ಮಜ ನಿಮ್ಮಯ ನಿರ್ಮಲ ಭ್ರಾಂತವು ನೀರುವುದನುಚಿತ ಪರೋಚಿತ ಈ ನುಡಿಯ. ಪಾಂಚಾಲಿ, ನೀರುವುದನುಚಿತ ಪರೋಚಿತ ಈ ನುಡಿಯ ಮಾನುನಿ ಮನದ ವೇದನೆ ನೀಗಿಸೋ ಸಮಯವ ಇಂದರಿತೆಯ ಓ ತರುಣಿ ಏತಕ್ಕೆ ಇದು ಗುಡವ. ಪಾಂಚಾಲಿ, ಧರ್ಮದಿಂದ ಘನ ಕಾರ್ಯವ ಸಾಧಿಸಿ ಕೋಮಲ ಹೃದಯದ ಕೊರಗುವ ಪರಿಯ. ಧರ್ಮದಿಂದ ಘನ ಕಾರ್ಯವ ಸಾಧಿಸಿ ಕೋಮಲ ಹೃದಯದ ಕೊರಗುವ ಪರಿಯ. ತಾರ ಸಾಕಿನಿ ಅರಿಯದ ಈ ಪರ್ಯ, ತಾರ ಸಾಕಿನಿ ಅರಿಯದ ಈ ಪರ್ಯ ಏತಕ್ಕೆ ನೀನಿತು ಇದು ಪಡುವೆ. ಏತಕ್ಕೆ ನೀನಿತು ಈ ಕೋಪ ಪಡುವೆ. ಮಾನುನಿ ಮನದ ವೇದನೆ ನೀಗಿಸೋ ಸಮಯವ ಇಂದರಿತೆಯ ಓ ತರುಣಿ ಏತಕ್ಕೆ ಇದು ಗುಡವ. ಇದು ಗುಡವ, ಇದು ಗುಡವ. ಪಾಂಚಾಲಿ, ಶಾಂತಳಾಗೋ. ಧರ್ಮ ಧರ್ಮವೆಂದು ಅಂಬಲಿಸಿದ ಕ್ಷತ್ರಿಯರ ಧರ್ಮವೇನೆಂಬುದು ಮರೆಯುವುದು ನಿಮಗೆ ಉಚಿತವೆನಿಸಿತಲ್ಲವೇ? ಪಾಂಚಾಲಿ, ಇದ್ದದಂತೆ ಶಾಂತಿಯ ರಕ್ಷಣೆಯು ಕ್ಷತ್ರಿಯರ ಕರ್ತವ್ಯ. ಇದ್ದವು ಎಂಥ ಗೌರವ ಕರ್ಮವೆಂದು ಇನ್ನೂ ನೀನು ತಿಳಿದಿಲ್ಲ. ನಾವುಗಳು ಅಭಿಮಾನಕ್ಕೆ ವಶರಾಗಿ ಯುದ್ಧವನ್ನು ಪ್ರಾರಂಭಿಸಿದರೆ ನಮ್ಮ ವಿಚಾರಕ್ಕಾಗಿ ನಾವೇ ದುಃಖ ಪಡಲಾಗುವುದು. ಅದಕ್ಕಾಗಿ ನಾವು ಸಂಧಿಯನ್ನು ಸರ್ವ ಪ್ರಯತ್ನಗಳನ್ನು ಮಾಡುತ್ತಿರುವವು. ಜಯ ಜಯ ಶ್ರೀಕೃಷ್ಣ, ಜಯ ಜಯ ಯದುಪತಿ, ಜಯ ಜಯ ಶ್ರೀಕೃಷ್ಣ. ನಮಸ್ಕಾರ. ಇದಾ ಕೃಷ್ಣ, ನಾನು ವಂದಿಸುವೆನು. ಭೀಮಸೇನ, ನಿನಗೂ ಮಂಗಳವಾಗಲಿ. ಅರ್ಜುನ, ನಾನಿನ್ನು ಹೊರಡುವೆನು. ಈ ಸಂಧ್ಯಾ ಫಲಾಫಲಗಳು ಕೇಳುವುದರಿಂದ ನನಗೆ ಯಾವ ಪ್ರಯೋಜನವಿಲ್ಲ. ನಿಮ್ಮ ಅಪವರ್ಷಿತರ ವರ್ತನೆಯ ಪುರಸ್ಕಾರವು ನಿಮಗೆ ಇರಲಿ. ನನ್ನ ಪ್ರತಿಜ್ಞೆಯಂತೆ ನಡೆಯುವ ಸ್ವಾತಂತ್ರ್ಯ ಮಾತ್ರ ನನಗಿರಲಿ. ಪ್ರಾಣೇಶ್ವರ, ಸ್ವಲ್ಪ ತಡೆ. ಅದು ಯದುಪತಿಯು ಬಂದಿರುವರು, ವಿಚಾರಿಸಿ. ಪರಮಾತ್ಮ, ಪಾಂಡುಪುತ್ರರ ಪ್ರಣಾಮಗಳನ್ನು ಸ್ವೀಕರಿಸು. ವಿಜಯಶಾಲಿಯಾಗು ಧರ್ಮನಂದನ. ಪರಮಾತ್ಮ, ಹೋದ ಕಾರ್ಯವೇನಾಯಿತು? ಓದವನು ಯಾರು? ಶ್ರೀಕೃಷ್ಣ ಪರಮಾತ್ಮನಲ್ಲವೇ? ಅಂದರೆ ಎಲ್ಲವೂ ಸಮರ್ಪಕ ರೀತಿಯಲ್ಲೇ ನಡೆಯಿತು. ಸಂಧಿಯ ವಿಚಾರವನ್ನು ನಡೆಯುತ್ತೆ ದೇವ. ನಡೆಯಿತು. ಪಾಂಚಾಲಿ, ಇನ್ನಿಲ್ಲಿರುವುದು ನನಗೆ ಸಾಧ್ಯವಿಲ್ಲ. ಅವರ ಇಚ್ಛೆಯಂತೆ ಅವರು ನಡೆಯಲಿ. ನನಗೆ ತೋರಿದ್ದನ್ನು ನಾನು ಮಾಡುವೆನು. ಪ್ರಾಣೇಶ್ವರ, ಸ್ವಲ್ಪ ತಡೆ.
ನಮ್ಮ ಅಣ್ಣನ ಮಾತುಗಳು ಮುಗಿಯಲಿ. ನಿಮ್ಮ ಅಣ್ಣನ ಮಾತು ಮುಗಿಯುವುದರಲ್ಲಿ ನನ್ನ ತಾಳ್ಮೆಯ ಮುಗಿದು ಹೋಗುವುದು. ಯದುಪತಿ, ಸಭೆಯಲ್ಲಿ ಏನೇನು ನಡೆಯಿತು? ಎಲ್ಲವೂ ತಕ್ಕ ರೀತಿಯಂತೆ ನಾನು ನಿರೀಕ್ಷಿಸದಂತೆಯೇ ನಡೆಯಿತು. ನಾನಿನ್ನು ತಡೆಯಲಾರೆ ರುಕ್ಮಿಣಿಪತಿ. ಈ ನಿನ್ನ ಸಮಸ್ಯೆದ ಮಾತುಗಳು ನನಗೆ ಬೇಡ. ಅಗ್ರಜನ ಅಪೇಕ್ಷೆಯಂತೆ 5 ಗ್ರಾಮಗಳಿಗೆ ಸಂಧಿ ಆಯಿತೆ. ಆಯಿತು, ನಾನು ಹೋಗಿದ್ದಿದ್ದು ಅದಕ್ಕಾಗಿ ಅಲ್ಲವೇ? ಕೃಷ್ಣ, ಈಗ ತಿಳಿಯಿತು ನಿನ್ನ ಅಭಿಮತ. ಅಜ್ಞಾತವಾಸ ನೆಪದಲ್ಲಿ ಅರ್ಜುನನು ಬಳೆ ತೊಟ್ಟನು. ಈಗ ಸಂಧಿಯ ನೆಪದಲ್ಲಿ ನಮ್ಮೈವರಿಗೂ ಸೀರೆಯನ್ನು ಉಡಿಸಬೇಕೆಂದು ಅಪೇಕ್ಷೆ ಪಟ್ಟಿರುವೆಯಾ? ಯಾದವಾಗ್ರಣಿ, ಈ ಪಾಂಡುಪುತ್ರರ ಮೇಲೆ ನಿನಗೆ ಇಷ್ಟೊಂದು ಆಕ್ರೋಶ ಬೇಕೆ? ಭೀಮಸೇನ, ನಿನಗೆ ಇಷ್ಟೊಂದು ಅಸಹನೆ ಏಕೆ? ಸಮಾಧಾನದಿಂದ ನನ್ನ ಮಾತನ್ನು ಕೇಳು. ಇದು ನಿನಗೆ ಹೆಚ್ಚಿಗೆ ಸಂಬಂಧಿಸಿದ ವಿಷಯ ಎಂದು ನಾನು ಹೇಳಲಿಲ್ಲವೇ? ಸ್ವಾಭಿಮಾನ ಶೂನ್ಯವಾದ ಸಂಧಾನದೊಡನೆ ಈ ಪ್ರಚಂಡ ಭೀಮನಿಗೆ ಎಂಥ ಸಂಬಂಧ? ಹೌದು ಭೀಮಸೇನ, ನಿನಗತ್ಯಂತ ನಿಕಟವಾದ ಸಂಬಂಧ ಹೊಂದಿರುವುದು. ಪರಮಾತ್ಮ, ಪರಮಾತ್ಮ, ಮುಂದೇನಾಯಿತು? ರಾಜ್ಯಸಭೆಯಲ್ಲಿ ನಿಮ್ಮ ಸಂದೇಶವನ್ನು ತಿಳಿಸಿದನು. ಅವರೆಲ್ಲರೂ ಯಾರು ಯಾರು ಒಪ್ಪಿದ್ದಾರೆ. ಪರಮಾತ್ಮ? ಮತ್ಯಾರು? ಭೀಮ, ದ್ರೋಣ, ಭೀಷ್ಮ, ದ್ರೋಣ ಮುಂತಾದವರು. ಆ ದುರ್ಯೋಧನ, ಆ ದುರ್ಯೋಧನನು ಸಹ. ನನಗಿನ್ನಿಲ್ಲಿ ಕೆಲಸವಿಲ್ಲ. ಈ ದುರ್ವಾರ್ತನೆಯನ್ನು ಕೇಳಲು ನಿಮ್ಮ ಇಚ್ಛೆ ಆಗಿತ್ತು. ಸಾಧಿಸಿದೆ, ಚೆನ್ನಾಗಿ ಸಾಧಿಸಿದೆ. ಸಹೋದರರೇ, ಈ ಅಪೋಷಿತ ಫಲಗಳನ್ನು ನೀವೇ ಬಂಧಿಸಿರಿ. ಇದರಲ್ಲಿ ಈ ಪ್ರಚಂಡ ಭೀಮನು ಯಾವುದೇ ಭಾಗವನ್ನು ಅಪೇಕ್ಷಿಸುವುದಿಲ್ಲ. ಯಾಗ್ರಸೇಣಿ, ನೀ ನಿರಾಶಳಾಗಬೇಡ. ಈ ಭೀಮನು ಬದುಕಿದ್ದರೆ ನಿನ್ನ ಸೇಡನ್ನು ತೀರಿಸುವೆನು. ಭೀಮಸೇನ, ನಿಲ್ಲಯ್ಯ, ನಿನಗೆ ನಿಜವಾಗಿಯೂ ಇಡಂಬಾಪತಿಯೇ ಸರಿ. ಇಷ್ಟೊಂದು ಕೋಪವಿಲ್ಲದಿದ್ದರೆ ಆ ರಕ್ಕಸಿಯನ್ನು ಆಳುವುದು ಹೇಗೆ ಸಾಧ್ಯ? ಸ್ವಲ್ಪ ಸಮಾಧಾನದಿಂದ ನನ್ನ ಮಾತನ್ನು ಕೇಳು. ಕೃಷ್ಣ, ಸೋಮನೆ ನನ್ನನ್ನು ಕಾಡಬೇಡ. ಈ ಸಂಧ್ಯಾ ಸುದ್ದಿಯು ನನಗೊಪ್ಪದು ಒಪ್ಪದು ಒಪ್ಪದು. ಭೀಮಸೇನ, ನಿನಗೆ ಒಪ್ಪುವ ವಿಚಾರ ಹೊಂದಿರುವುದು. ಅದು ಆ ದುರ್ಯೋಧನನು ನಿನಗೊಂದು ಪ್ರಿಯವಾದ ಸಂದೇಶವನ್ನು ಕಳಿಸಿರುವನು. ಏನು? ದುರ್ಯೋಧನನ ಸಂದೇಶ? ಹಾಗಾದರೆ ಆ ಸಂದೇಹವು ಸಂಧಿ ಆಗಲಾರದು. ಅದನ್ನು ಕೇಳುವ ಮೊದಲು ನೀನು ನನ್ನ ಬಂದಿ. ನೀನು ನನ್ನ ಬಳಿ ಕೈಕಟ್ಟಿ ಕುಳಿತುಕೊಳ್ಳಬೇಕು. ಇಲ್ಲ ಕೃಷ್ಣ, ನಿತ್ಯದಂತೆ ಹೇಳಿಬಿಡು. ಇಲ್ಲ ಭೀಮಸೇನ, ನೀನು ಕುಳಿತುಕೊಳ್ಳದ ಹೊರತು ನಾನು ಆ ಸಂದೇಶವನ್ನು ಹೇಳುವುದಿಲ್ಲ. ಏನು ಪರಿಹಾಸವೇ ಕೃಷ್ಣ? ಇದು ಪರಿಹಾಸ್ಯವಲ್ಲ ಭೀಮಸೇನ. ನಿನ್ನನ್ನು ಕಂಡರೆ ನನಗೆ ಅಷ್ಟೊಂದು ಭಯ. ನಿನ್ನ ಗದೆಯನ್ನು ದೂರವಾಗಿಟ್ಟು ನನ್ನ ಪಾರ್ಶ್ವದಲ್ಲಿ ಕುಳಿತುಕೋ. ಆಗ ನಿನಗೆ ಆ ಪ್ರಿಯವಾದ ಸಂದೇಶವನ್ನು ತಿಳಿಸುವೆನು. ಇದೋ ಕೃಷ್ಣ, ನಿನ್ನ ಅಪೇಕ್ಷೆಯಂತೆ ಕುಳಿತುಕೊಳ್ಳುವೆನು. ಈಗಲಾದರೂ ಹೇಳು, ಏನೋ ಸಂದೇಶ? ನೀನು ಕೋಪ ಮಾಡುವುದಿಲ್ವ ಅಷ್ಟೇ? ಅದಾಗಲಿ. ಹಾಗಾದರೆ ಈಗ ನೀನು ನನ್ನ ಬಂದಿ. ಅದು ಕ್ಷಣ ಕಾಲ ಮಾತ್ರ ಕೃಷ್ಣ. ಆಗಲಿ. ಯಾಜ್ಞಸೇನಿ, ಅಣ್ಣ, ಸಮೀಪಕ್ಕೆ ಬಾ. ನಾನು ಹೇಳಿದಂತೆ ಮಾಡಬೇಕು ಕಂಡೆಯ. ಅಣ್ಣ, ನಿಮ್ಮ ಮಾತನ್ನು ನಾನು ಎಂದಾದರೂ ಮೀರಿರುವೆನೆ? ಹಾಗಾದರೆ ತೆಗೆದುಕೋ ಈ ಹೆಗ್ಗವನ್ನು. ಇದೊಂದು ಕಡೆ ನನಗೆ ಪುರಸ್ಕಾರ ರೀತಿಯಲ್ಲಿ ದೊರೆಯಿತು. ಇದರಿಂದ ನಿನ್ನ ಪತಿಗಳ ಕರಗಳನ್ನು ಬಂಧಿಸಲು ಬರುವವು ಇಲ್ಲವೆಂದು ನೋಡೋಣ. ಏನಿದು ಪರಿಹಾಸ್ಯ ಅಣ್ಣ? ಇದು ಪರಿಹಾಸ್ಯವಲ್ಲ. ಇದು ಪರಿಹಾಸ್ಯವಲ್ಲ ಸಹೋದರಿ. ಶತ್ರುಗಳ ಹೆರೆಮುಡಿಯನ್ನು ಬಿಚ್ಚುವುದರಲ್ಲಿ ನೀನು ಮಹಾಪಂಡಿತೆಯಂತೆ. ಅದರಂತೆ ನಿನ್ನ ಪತಿಗಳ ಕರಗಳನ್ನು ಬಂಧಿಸಲು ಬರುವುದೋ ಇಲ್ಲವೋ ಎಂದು ನೋಡೋಣ. ಭೀಮಸೇನ, ಆ ಸಂದೇಶವನ್ನು ಕೇಳುವ ಇಚ್ಛೆ ಇದ್ದರೆ ಪಾಂಚಾಲಿ, ಕೃಷ್ಣನು ಹೇಳಿದಂತೆ ನನ್ನ ಕರಗಳನ್ನು ಬಂಧಿಸು.
ತಿರ್ಗಬೇಕಲ್ಲ ತಿರ್ಗಿವಾಗ. ಈಗ ಕೇಳು, ಈ ಭೀಮಸೇನನನ್ನು ಬಂಧಿಸಿರುವ ಹಗ್ಗವು ಆ ದಿನ ರಾಜ್ಯಸಭೆಯಲ್ಲಿ ನನ್ನನ್ನು ಬಂಧಿಸಲು ಅನುವಾದ. ಯಾವ ಪರಮಾತ್ಮ ಈ ಕಾರ್ಯವನ್ನು ಮಾಡಿದವರು? ಯಾರು ದುರಾಭಿಮಾನಿಯಾದ ದುರ್ಯೋಧನನು ಆಜ್ಞೆ ಮಾಡಿದನು. ಆತನ ತಮ್ಮನಾದ ದುಶಾಸನನು ಈ ಕಾರ್ಯವನ್ನು ಮಾಡಿದನು. ಇಂತಹ ಸಾಹಸ ಅವರಿಂದಲ್ಲದೆ ಮತ್ತಾರಿಗೆ ಮಾಡಲು ಸಾಧ್ಯ? ಪಾಂಚಾಲಿ, ನನ್ನ ಕೈಗಳನ್ನು ಬಿಚ್ಚು. ಈ ನೀಚ ಕೃತ್ಯದಿಂದ ದುರ್ಯೋಧನ ದುರಾಭಿಮಾನವು ಶಿಖರ ಮುಟ್ಟಿದ್ದು. ಪಾಂಡವರ ಪ್ರಿಯ ಬಂಧುವಾದ ಶ್ರೀಕೃಷ್ಣ ಪರಮಾತ್ಮನನ್ನು ಈ ರೀತಿ ಅಪಮಾನ ಮಾಡಿದರೆ ಛೇ! ನನ್ನ ಕೈಗಳನ್ನು ಬಿಚ್ಚು. ಧನಂಜಯ, ಅಗ್ರಜ, ಇದಕ್ಕೆ ನಿಮ್ಮ ಉತ್ತರವೇನು? ಇಷ್ಟು ಮಾತ್ರವಲ್ಲ ಭೀಮಸೇನ, ಆ ದುರ್ಯೋಧನನು ಸಂಧಾನಕ್ಕೆ ಕೊಟ್ಟ ಉತ್ತರವನ್ನು ಕೇಳಿ. ನೀವು ಸಂಧಿಯನ್ನು ಅಪೇಕ್ಷಿಸುವುದಾದರೆ ಅದು ದೊರಕುವುದು ರಣಾಂಗಣದಲ್ಲಿ, ಶಸ್ತ್ರಾಸ್ತ್ರಗಳ ಸ್ಪರ್ಶ ಸಂಧಾನದಲ್ಲಿ ಎಂದು ಹೇಳಿದರು. ತಿಳಿಯಿರಿ, ವೀರ ರತಿಕರ ಘೋಷದಲ್ಲಿ. ಪರಮಾತ್ಮ, ಈ ಸಂದೇಶಕ್ಕೆ ಉಳಿದಿರುವುದು ನಮಗೆ ಒಂದೇ ಉತ್ತರ, ಅದು ಯುದ್ಧ. ನನ್ನ ಪ್ರಯತ್ನಗಳಲ್ಲೂ ವಿಫಲವಾದವು. ಮುಂದೆ ಬಂದು ನಿಂತಿರುವುದು ಅದು ಯುದ್ಧ. ಪರಮಾತ್ಮ, ನೀನೇ ತಿಳಿದಿರುವೆ, ನಾನು ಯುದ್ಧವನ್ನು ಎಂದೂ ಅಪೇಕ್ಷೆ ಪಟ್ಟವನಲ್ಲ. ಸಂಧಿಗಾಗಿ ಸರ್ವ ಪ್ರಯತ್ನಗಳನ್ನು ಮಾಡಿದೆನು. ಪಾಂಚಾಲಿ, ನನ್ನ ಕೈಗಳನ್ನು ಬಿಚ್ಚು. ಧನಂಜಯ, ನನ್ನ ಕೈಗಳನ್ನು ಬಿಚ್ಚು. ಅಗ್ರಜ, ನೀನಾದರೂ ನನ್ನ ಕೈಗಳನ್ನು ಬಿಚ್ಚು. ವಾಸುದೇವ, ನೀನಾದರೂ ನನ್ನ ಕರಗಳನ್ನು ಬಿಚ್ಚು. ಏನು, ಯಾರೂ ಬಿಚ್ಚುವುದಿಲ್ಲವೇ? ಏನು, ಯಾರೂ ಬಿಚ್ಚುವುದಿಲ್ಲವೇ? ನಾನೇ ಬಿಚ್ಚಿಕೊಳ್ಳುವೆನು. ಎಲ್ಲಿ ಎಲ್ಲಿದೆ? ಈಗ ಕೇಳಿರಿ ನನ್ನ ಪ್ರತಿಜ್ಞೆಯನ್ನು. ನಾನು ವಾಯುದೇವನ ಅಂಶ ಜನಿಸಿದ್ದ ನಿಜವಾಗಿದ್ದರೆ ವೀರ ಮಾತೆ ಕುಂತಿದೇವಿಯ ಸ್ತನ್ಯಪಾನ ಮಾಡಿದ ಸತ್ಯವಾಗಿದ್ದರೆ ನಾಳಿನ ಯುದ್ಧದಲ್ಲಿ 99 ಮಂದಿ ಕೌರವರನ್ನು ಸಮೂಲನವಾಗಿ ನಾಶ ಮಾಡಿ ದುರುಳ ದುಶ್ಯಾಸನ ವಕ್ಷಸ್ಥಳವನ್ನು ಬಗೆದು ನಂತ ಆತನ ಗುಂಡಿಗೆ ಬಿಸಿ ರಕ್ತದಿಂದ ಪಾಂಚಾಲಿಯ ಬಿಡಿಮುಡಿಯನ್ನು ಕಟ್ಟಿಸುವನು. ನಂತರ ಈ ನನ್ನ ಗದಾದಂಡದಿಂದ ಆ ದರ್ಪಿತ ದುರ್ಯೋಧನ ತೊಡೆಯನ್ನು ಮುರಿದು ಪುಡಿ ಪುಡಿ ಮಾಡಿ ಆತನ ರಾಜ ಕಿರೀಟವನ್ನು ಈ ನನ್ನ ಎಡಗಾಲಿನಿಂದ ಹೊತ್ತು ಪುಡಿ ಪುಡಿ ಮಾಡದೆ ಹೋದರೆ ನನಗಾಗತಿ ನರಕವೇ ಪ್ರಾಪ್ತಿಯಾಗಲಿ.
ಪರಮಾತ್ಮ. ಕೌರವರ ಕಾಲು ಸುಡುವೇಂ ಕುರುಕುಲನೆಲ್ಲವಾ, ಸುಡುವೇಂ ಕುರುಕುಲನೆಲ್ಲವಾ, ಗಂಧೋರಿ ಪಡೆದ 101 ಮಕ್ಕಳನ್ನೆಲ್ಲ ಕಡುವೇಂ ಕರ್ಣನ ಶಿರವಾ, ಕಡುವೇಂ ಕರ್ಣನ ಶಿರವಾ, ಕೈದುರುಳಿಸಿ ಅಂಗಿಗಾಹುತಿ ಕೊಡುವೆ. ಸಪ್ತಾಶ್ವರತಮಾರೂಢಂ ಪ್ರಚಂಡಂ ಕಶ್ಯಪಾತ್ಮಜಯಂ ಶ್ವೇತಪದ್ಮಧರಂ ದೇವಾ तं ಸೂಯ ಪ್ರಣಮಾಮ್ಯಮಂ. ಹೇ ಭಾಸ್ಕರ, അറിയലാരത ഘോരസ ದೇಹ ವ್ಯಾಪಿಯಳ್ ಮುಳುಗಿದೇನ അറിಯಲಾರದ ಘೋರಸ ದೇಹ ವ್ಯಾಪಿಯಳ್ ಮುಳುಗಿದೇನ ಮನದಿ ಮೂಡಿದ ಅಂಧಕಾರವ ಮನದಿ ಮೂಡಿದ ಅಂಧಕಾರವ ಬೆಳಗಿಸಿಂದು ಭಾಸ್ಕರ ಬೆಳಗಿಸಿಂದು ಭಾಸ್ಕರ ಅರಿಯಲಾರದ ಘೋರಸ ದೇಹ ವ್ಯಾಪಿಯಳ್ ಮುಳುಗಿದೇನ ಅರಿಯಲಾರದ ಘೋರ ಸಂದೇಹ ಬಂಧು ಬಾಂಧವರೆಂಬ ಪಾಶಕ್ಕೆ ಸಿಲುಕಿ ನೊಂದೆ ಇಂದು ತಾಪದಿ. ಹೇ ಭಾಸ್ಕರ, ಬಂಧು ಬಾಂಧವರೆಂಬ ಪಾಶಕ್ಕೆ ಸಿಲುಕಿ ನೊಂದೆ ಇಂದು ತಾಪದಿ. ನೀಗಿಸೋ ಶೋಧನೆಯ ದಯ್ಯದೆ, ನೀಗಿಸೋ ಶೋಧನೆಯ ದಯ್ಯದ ಶಾಂತಿ ನೀಡು ಶ್ಯಾಮಲಾಂಗ. ಶಾಂತಿ ನೀಡು ಶ್ಯಾಮಲಾಂಗ. ಅರಿಯಲಾರದ ಘೋರಸ ದೇಹ ವ್ಯಾಪಿಯ ಮುಳುಗಿದೇನ ಹರಿಯ ಮನದಿ ಮೂಡಿದ ಅಂಧಕಾರವ ಮನದಿ ಮೂಡಿದ ಅಂಧಕಾರವ ಬೆಳಗಿಸಿಂದು ಭಾಸ್ಕರ. ಬೆಳಗಿಸಿಂದು ಭಾಸ್ಕರ ಅರಿಯಲಾರದ ಘೋರಸ ದೇಹ ವ್ಯಾಪ್ತಿಯ ಮುಳುಗಿದೇನ ಅರಿಯಲಾರದ ಘೋರ ಸಂದೇಹ. ಭಾಸ್ಕರ 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 ಓಂ ನಮೋ ಸೂರ್ಯ
ಸೂರ್ಯದೇವಾಯ ನಮಃ. ಓಂ ನಮೋ ಸೂರ್ಯದೇವಾಯ ನಮಃ. ಓಂ ನಮೋ ಭಾಸ್ಕರಾಯ ನಮಃ. ಕರ್ಣ, ಕಂದ, ಯಾರು ಯಾರು ನನ್ನ ಏಕಾಗ್ರತೆಯನ್ನು ಭಂಗಪಡಿಸಿದ? ಯಾರು ತಾಯಿ ನೀನು? ಕರ್ಣ, ನೀನು ಸರ್ವ ಸಾಕ್ಷಿಯಾಗಿ ಪೂಜಿಸುತ್ತಿರುವ ಆ ಸೂರ್ಯ ದೇವನ ಜ್ವಲಂತ ಪ್ರಭೆಯನ್ನು ನಿನಗೆ ತೋರಿಸಿದ ಮೊದಲ ಸ್ತ್ರೀಯಳು ನಾನು. ಈ ನಿರ್ಭಾಗ್ಯಳನ್ನು ಕುಂತಿ ಎನ್ನುವರು. ಕುಂತಿ? ಅಮ್ಮ, ನನ್ನ ಹೆತ್ತ ತಾಯಿಯೂ ನೀನೇ? ಹೌದು ಕರ್ಣ. ನಿನಗೆ ಸಾಷ್ಟಾಂಗ ನಮಸ್ಕಾರಗಳು ತಾಯಿ. ಕೀರ್ತಿಶಾಲಿಯಾಗುವ ಅಮ್ಮ, ನೀನೇನಾ ನನ್ನ ಹಡೆದ ಮಾತೆಯೋ? ಅಮ್ಮ, ನದಿಯೊಳಗೆ ನೂಗಿದೆ ಮಾತೆಯೇ ಮಮತೆ ಇರಲು. ನದಿಯೊಳಗೆ ನೂಗಿದೆ ಮಾತೆಯೇ ಮಮತೆ ಇರಲು. ನದಿಯೊಳಗೆ ನೂಗಿದೆ. ಅಮ್ಮ, ಅಮ್ಮ, ಜನಿಸಿದಾಕ್ಷಣ ಕರುಣೆ ತೊರೆದು ಅಮ್ಮ, 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 ಜನಿಸಿದಾಕ್ಷಣ ಕರುಣೆ ತೊರೆದು ಅಮ್ಮ, ಜನಿಸಿದಾಕ್ಷಣ ಕರುಣೆ ತೊರೆದು ಜಲದೊಳೆಸೆದು ಹಾಗೈದು. ಅಮ್ಮ, ಜಲದೊಳೆಸೆದು ಹಾಗೈದು. ಕಂದನೆನಿಸಿ ಹಣ್ಣು ನಿನಗೆ. ಅಮ್ಮ, ಕಂದನೆನಿಸಿ ಹಣ್ಣು ನಿನಗೆ ನಾನು ಗೈದ ಪರಾಗವೇನು. ಅಮ್ಮ, ನದಿಯೊಳಗೆ ನೂಗಿದೆ ಮಾತೆಯೇ ಮಮತೆ ಇರ. ನದಿಯೊಳಗೆ ನೂಗಿದೆ. ಅಮ್ಮ, ಮಂದಭಾಗ್ಯನಂತೆ ನಾನು ಬಾಲ್ಯದಿಂದಲೂ ಹಲದನು. ಮಂದಭಾಗ್ಯನಂತೆ ನಾನು ಬಾಲ್ಯದಿಂದಲೂ ಹಲದನು. ಸೂತನೆಂಬನೆಲ್ಲನೆಯಳು ಮುಳುಗಿ ಬಹಳ ನಂದೆನೋ. ಅಮ್ಮ,
ನಿಂದನೆಯಳು ಮುಳುಗಿ ಬಹಳ ನೊಂದೆನೋ. ಹಳದ ಜನನಿ ಜನಕರಾರು ಎಂದು ಕಂಬನಿ ಕರೆದೇನೋ. ಅಮ್ಮ ಹಳದ ಜನನಿ ಜನಕರಾರು ಎಂದು ಕಂಬನಿ ಕರೆದೇನೋ. ನದಿಯೊಳೇಕೆ ನೂಕಿದೆ ಮಾತೆಯೇ ಮಮತೆ ಇರಲು. ನದಿಯೊಳೇಕೆ ನೂಕಿದೆ ಅಮ್ಮ ಜನನಿ ಅಮ್ಮ. ಅಮ್ಮ ಅಮ್ಮ ಹುಟ್ಟಿದಲ್ಲಿ ಕೂಡಲೇ ನನ್ನನ್ನು ಗಂಗಾ ನದಿಯಲ್ಲೂ ತೇಲಿ ಬಿಡಲು ನಾನು ಮಾಡಿದಂತಹ ಪಾಪವಾದರೂ ಏನು ತಾಯಿ? ಈ ಪಾಪಿಯ ದೇಹವನ್ನು ಅಲ್ಲಿರುವ ಜಲಚರಗಳು ಸಹ ತಿನ್ನದೆ ಬಿಟ್ಟವಲ್ಲ. ಕಾಡಿನಲ್ಲಿರುವ ಕ್ರೂರ ಮೃಗಗಳು ತಮ್ಮ ತಮ್ಮ ಮರಿಗಳನ್ನು ಎಷ್ಟೋ ಮಮತೆ ಮಮಕಾರಗಳಿಂದ ಸಾಕಿ ಸಲ್ಕುವವು. ಹೀಗಿರುವಾಗ ನನ್ನನ್ನು ಸೂತ ನೀಚ ಈನ ಕುಲದವನೆಂದು ಎಲ್ಲರೂ ಹೀಯಾಳಿಸುತ್ತಿರುವಾಗ ಇದನ್ನೆಲ್ಲ ಒಂದೇ ಒಂದು ಮಾತಿನಿಂದ ಪರಿಹರಿಸಬಹುದು. ನೀನು ಏಕಮ್ಮ ಸುಮ್ಮನಾದೆ. ಹೋಗಲಿ ಬಿಡು. ನೀನು ನನ್ನ ಹೆತ್ತ ತಾಯಿ, ದೈವಕ್ಕೆ ಸಮಾನಳು. ನಿನ್ನನ್ನು ದೂಷಿಸಿದರೆ ನಾನು ಪರಮ ಪಾಪಿಯಾಗುವೆನಮ್ಮ. ನಾನು ಪರಮ ಪಾಪಿಯಾಗುವೆನು. ಈ ನಿನ್ನ ಉಪಕಾರದ ಭಾರವನ್ನು ನಾನು ಹೇಗೆ ತೀರಿಸಲಿ ತಾಯಿ? ಹೇಗೆ ತೀರಿಸಲಿ ಅಮ್ಮ? ಅಮ್ಮ ಕಂದ
ಪರಿತಪಿಸಿ ನಾ ಬಂದೆನು ಪರಿತಪಿಸಿ ನಾ ಬಂದೆನು ಕಂದ ಬಾರ ನಿನ್ನ ತಾಯಿ ನಾನೇನಯ್ಯ ಈ ಜೀವ ಕರ್ಣ, ಅಮ್ಮ ನೀನು ಹೀಗೆಲ್ಲ ಮಾತನಾಡಬೇಡಪ್ಪ, ಮಾತನಾಡಬೇಡ. ನಿನ್ನ ನೊಂದ ಒಂದೊಂದು ಮಾತುಗಳು ನನ್ನ ಹೃದಯಕ್ಕೆ ಶೂಲದಂತೆ ಹಿರಿಯುತ್ತಿರುವುದು. ಕರ್ಣ, ನೀನು ನೀನು ನನ್ನ ಮಗನೆಂದು ಈಗ ತಾನೇ ಶ್ರೀಕೃಷ್ಣನಿಂದ ತಿಳಿದೆನು. ಕರ್ಣ, ಅಮ್ಮ ನೀನು ಬಾಲ್ಯದಿಂದ ಪಟ್ಟ ಕಷ್ಟ ನೋವುಗಳಿಗೆ ಮಾನ ಅಪಮಾನಗಳಿಗೆ ನಾನೇ ಕಾಡಿದುದಳು. ನನ್ನನ್ನು ಕ್ಷಮಿಸಿ ಬಿಡು ಕರ್ಣ, ನನ್ನನ್ನು ಕ್ಷಮಿಸಿ ಬಿಡು. ಅಮ್ಮ ನೀನು ಈ ರೀತಿ ಮಾತನಾಡುವುದು ಬಾಲಕನಾದ ನನಗೆ ಶ್ರೇಯಸ್ಕರವಲ್ಲ ತಾಯಿ. ನಾನು ಹತಭಾಗ್ಯನು. ನನ್ನ ಕರ್ಮಕ್ಕೆ ನೀನೇನು ತಾನೇ ಮಾಡಿ ನಿನ್ನ ಪಾದ ಸೇವೆ ಮಾಡ್ತಿರುವ ಆ ಪಾಂಡವರಲ್ಲಿ ಸುಕೃತಶಾಲಿಗಳು. ಕರ್ಣ, ಅಂತಹ ಪಾಪಿಯಾದ ನನಗೆ ಅಂತಹ ಭಾಗ್ಯವೆಲ್ಲಿಂದ ಬರಬೇಕು ತಾಯಿ? ಕರ್ಣ, ಅಮ್ಮ ಆದದ್ದು ಆಗಿ ಹೋಯಿತು, ನಡೆಯಬೇಕಾದೆಲ್ಲವೂ ನಡೆದು ಹೋಯಿತು. ಇನ್ನು ಮುಂದಾದರೂ ಆ ಕೌರವರೊಡನೆ ಸೇರಿ ಪಾಂಡವರನ್ನು ದ್ವೇಷಿಸಬೇಡ. ಸೌದಾತೃದಾನ ಮಾಡು ಕರ್ಣ, ಸೌದಾತೃದಾನ ಮಾಡು. ಅಮ್ಮ ಇದೊಂದು ಮಾತನ್ನು ಬಿಟ್ಟು ಬೇರೆ ಏನಾದರೂ ಕೇಳು ನಡೆಸಿಕೊಳ್ಳುವುದು ತಾಯಿ. ನಾನು ಜೀವಿಸಿರುವ ತನಕ ಸ್ವಾಮಿ ದ್ರೋಹವನ್ನು ಮಾತ್ರ ಮಾಡಲಾರೆ ತಾಯಿ, ಮಾಡಲಾರೆ. ಎತ್ತ ತಾಯಿಯಾದ ನಾನು ನಿನ್ನಲ್ಲಿ ಭಿಕ್ಷೆಯನ್ನು ಬೇಡುತ್ತಿರುವೆ. ವೈರತ್ವವನ್ನು ಕಳೆ ಕರ್ಣ, ವೈರತ್ವವನ್ನು ಕಳೆ. ಅಮ್ಮ ಇದೊಂದು ಮಾತನ್ನು ನೀನು ವೀರ ಮಾತೆ, ನೀನೇ ಹೇಳು. ಪರದಾತನನ್ನು ತೊರೆಯುವುದೇ? ಆತನನ್ನು ನನ್ನನ್ನೇ ನಂಬಿ ಯುದ್ಧ ಹೂಡಿರುವಾಗ, ಆತನ ಕಾರ್ಯಗಳು ನನ್ನಿಂದಲೇ ಸಾಧಿಸಬೇಕಾಗಿರುವಾಗ ಇಂತಹ ಸಂಬಂಧವನ್ನು ಕಲ್ಪಿಸಿಕೊಂಡು ಆತನನ್ನು ತೊರೆದರೆ ನಾನು ಕೊಲೆಪಾತಕಿಯಿಂದಲೂ ಕಡೆಯಾಗುವುದಿಲ್ಲವೇ? ನಮ್ಮ ತಂದೆ ತಾತಂದಿದರು ನರಕಕ್ಕೆ ಬೀಳದಿಹರೆ ನಾಳೆ ಹುಟ್ಟುವ ಮಕ್ಕಳು ಮೊಮ್ಮಕ್ಕಳು ಏ ಕರ್ಣ ನೀನೆಂತಹ ನೀಚನೆಂದು ಶಪಿಸದಿಹರೆ. ಇಂತಹ ಸನ್ನಿವೇಶದಲ್ಲಿ ವೀರಮಾತೆಯಾದ ನೀನೇ ಹಿತಬೋಧೆಯನ್ನು ಮಾಡುತ್ತಾಯಿ. ಕರ್ಣ, ನಿನ್ನ ಮಾತುಗಳೆಲ್ಲವೂ ಸತ್ಯವೇ. ಆದರೆ ಆ ಪಾಂಡವರು ನಿನ್ನ ಬೆನ್ನಿಗೆ ಬಿದ್ದ ಸಹೋದರರಲ್ಲವೇ? ಕರ್ಣ, ಅಮ್ಮ ನೀವಾರು ಜನ ಸೇರಿ ರಾಜ್ಯಭಾರ ಮಾಡುವುದನ್ನು ಎತ್ತ ತಾಯಿಯಾದ ನಾನು ಕಣ್ತುಂಬಿಕೊಳ್ಳಬಾರದೆ ಕರ್ಣ. ಅಮ್ಮ ಇದುವರೆಗೂ ಆ ಸಹೋದರೆಂಬ ಭಾವನೆ ನನ್ನಲ್ಲಿರಲಿಲ್ಲ. ನೀನು ಹೆಳೆಯತನದಿಂದ ನಿಷ್ಕರಣಿಯಿಂದ ಬೆಳೆಸಿದ ಸಸಿಯು ಪೋಷಿಸುವರಿಲ್ಲದೆ ಒಣಗಿ ಹೋಗಿರುವುದು, ಪುನಃ ಚಿಗುರುವುದೇ. ಮಮ ಪ್ರಾಣ ಈ ಪಾಂಡವ ಎಂದು ಶ್ರೀ ಕೃಷ್ಣ ಪರಮಾತ್ಮನು ಹೇಳಿರುವಾಗ ಅವರ ಪ್ರಾಣಕ್ಕೆ ಭಯವೆಲ್ಲೆಂದು ತಾಯಿ? ಬಿಡುತ್ತಾಯಿ ನಿನ್ನ ವ್ಯತೆಯನ್ನು. ವೇತನೆ ಪಡೆದೆ ಹೇಗಿರಲಿ ಮಗನೇ, ವೇತನೆ ಪಡೆದೆ ಹೇಗಿರಲಿ. ಅಮ್ಮ ಲೌಕೈಕ ವೈರನಾದ ನೀನು ಆ ಕೌರವ ಪಾಂಡವರನ್ನು ದ್ವೇಷಿಸುತ್ತಿರುವಾಗ ಎತ್ತ ತಾಯಿಯಾದ ನಾನು ವೇತನೆ ಪಡೆದೆ ಹೇಗಿರಲಿ. ಕರ್ಣ, ಅಮ್ಮ ಕಂದ, ಅಮ್ಮ ನೀನು ನನ್ನ ಮಾತನ್ನು ಕೇಳುವುದೇ ಆದರೆ ಹೇಳು ತಾಯಿ. ಕೇಳುವುದೇ ಆದರೆ ನಾಳಿನ ಯುದ್ಧದಲ್ಲಿ ಹೇಳಮ್ಮ. ನಾಳಿನ ಯುದ್ಧದಲ್ಲಿ ಪರಾನ್ಮುಖನಾಗು. ಅಮ್ಮ ಈ ಕರ್ಣನು ಅಂತಹ ನೀಚನೆಂದು ತಿಳಿದಿವ್ಯಾ?
ಪೌರುಷವರ ತನಕ ಹೋರಾಡಿ ಆ ನನ್ನ ಸ್ವಾಮಿಗಾಗಿಯೇ ಮಡಿಯುವೆನು. ಅಮ್ಮ, ಆತನಿಗೆ ನನ್ನಲ್ಲಿರುವ ವಿಶ್ವಾಸ ನೀನೇನು ಬಲ್ಲೆ ತಾಯಿ. ಈ ಪ್ರಪಂಚವೆಲ್ಲವೂ ನನ್ನನ್ನು ದೂಡಿಸಿ ಬಿಟ್ಟಿದ್ದಾಗ ಕುಲಹೀನನನ್ನು ಉದ್ಧಾರ ಮಾಡಿ ಅಂಗರಾಜಕ್ಕೆ ಪಟ್ಟಾಭಿಷೇಕ ಮಾಡಿದವನಲ್ಲವೇ? ತನ್ನ ಪ್ರಾಣದ ಪ್ರಾಣದಂತೆ ಹೃದಯ ಸಕನಂತೆ ನನ್ನನ್ನೇ ನಂಬಿ ಯುದ್ಧ ಹೂಡಿರುವಾಗ ಇಂತಹ ಆತನ ಕಾರ್ಯಗಳು ನನ್ನಿಂದಲೇ ಸಾಧಿಸಲ್ಬೇಕಾಗಿರುವಾಗ ಇಂತಹ ಸಂಬಂಧವನ್ನು ಕಲ್ಪಿಸಿಕೊಂಡು ಆತನನ್ನು ತೊರೆಯುವುದು ಧರ್ಮವೇ ತಾಯಿ? ಸರ್ವದಾ ಆಗಲಾರದು. ಪರಾನ್ಮುಖನಾಗಲಾರ ತಾಯಿ, ಪರಾನ್ಮುಖನಾಗಲಾರೆ. ಅಮ್ಮ, ಕಂದ, ನೀನು ನನ್ನ ಮಾತನ್ನು ಕೇಳುವುದೇ ಆದರೆ ಹೇಳಮ್ಮ. ನಾಳಿನ ಯುದ್ಧದಲ್ಲಿ ಆ ಪಾಂಡವರು ಅಂದರೆ ನಿನ್ನ ಸಹೋದರರೇನಾದರೂ ಸಿಕ್ಕರೆ ಅವರನ್ನು ಕೊಲ್ಲಬೇಡಯ್ಯೋ, ಉಳಿಸಯ್ಯೋ, ಉಳಿಸು. ಅಮ್ಮ, ಆಗಬಹುದು ತಾಯಿ. ಯಾರನ್ನು ಬೇಕಾದರೂ ಉಳಿಸುವೆನು, ಆದರೆ ಆ ಅರ್ಜುನನು ಮಾತ್ರ ಉಳಿಸಲಾರ ತಾಯಿ. ನಿನಗೇಕೆ ಅರ್ಜುನನ ಮೇಲೆ ಇಷ್ಟೊಂದು ದ್ವೇಷ? ಹೌದು ತಾಯಿ. ಅಮ್ಮ, ಹೌದು ತಾಯಿ. ಆತನೊಳಗೆ ಯುದ್ಧ ಮಾಡುವುದನ್ನು ನನ್ನ ಸ್ವಾಮಿ ಕೌರವೇಶ್ವರರು ನೋಡಿ ಸಂತೋಷಪಟ್ಟರೆ ಆಗ ನನ್ನ ಜನ್ಮವು ಸಾರ್ಥಕವಾಗುವುದು. ಅಮ್ಮ, ಈ ಪ್ರಪಂಚದಲ್ಲಿ ನಮ್ಮಿಬ್ಬರಲ್ಲಿ ಒಬ್ಬರಿಗೆ ಮಾತ್ರ ಸ್ಥಳಾವಕಾಶ ಇರುವುದು ತಾಯಿ. ನನ್ನಿಂದ ಆ ಅರ್ಜುನನೇ ಇವತನಾದರೂ ಅರ್ಜುನನಿಂದ ನಾನೇ ಮೃತಪಟ್ಟರು ನಿನಗೆ 5 ಮಕ್ಕಳು ಉಳಿದೇ ಉಳಿಯುವರು. ಬಿಡುತ್ತಾಯಿ ನಿನ್ನ ವ್ಯಥೆಯನ್ನು. ಹೋಗಲಿ ಬಿಡು ಮಗನೇ, ಹೋಗಲಿ ಬಿಡು. ನಾನು ನಿನಗೆ ಹೆಚ್ಚು ತೊಂದರೆಗೆ ಗುರಿಪಡಿಸಲಾರೆನು. ಕರ್ಣ, ಅಮ್ಮ, ಕಂದ, ಹೇಳು ತಾಯಿ. ಈ ನನ್ನ ಕೊನೆಯ ಒಂದು ಮಾತಾದರೂ ನಡೆಸಿಕೊಡುವೆಯಾ? ಹೇಳು ತಾಯಿ. ಇದರಿಂದಾದರೂ ನನ್ನ ಹೆತ್ತ ತಾಯಿಯ ಋಣವನ್ನು ತೀರಿಸಿಕೊಳ್ಳುವೆನು. ಕರ್ಣ, ಅಮ್ಮ, ಸತ್ಯವಾಗಿಯೂ ನಡೆಸಿಕೊಡುವೆಯ ಮಗನೇ? ಅಮ್ಮ, ಈ ಕರ್ಣನು ನಿನ್ನದೊಂದು ಮಾತನ್ನು ನಡೆಸಿಕೊಡಲಾರದ ಕಡುಪಾಪಿ ಎಂದು ಭಾವಿಸಿದೆಯಾ ತಾಯಿ? ಕರ್ಣ, ಅಮ್ಮ, ಕಂದ, ಎತ್ತ ತಾಯಿಯ ಕರುಳಿನ ಬಾಧೆಯನ್ನು ನಾ ಬಿಡವಲ್ಲೆ. ಅಮ್ಮ, ಕರ್ಣ, ಸತ್ಯ ಸಾಕ್ಷಿ ಧರ್ಮವನ್ನು ನಾ ಬಿಡಲೊಲ್ಲೆ. ಕಟ್ಟ ಕಡೆಯೋಳ್ ಕರ್ಮದಾದಿಗೆ ನಾ ಕಾಲಿಡಲೊಲ್ಲೆ. ಇದೋ ಕೊಡುವೆನು ಭಾಷೆಯನು ಬಿಡು ಚಿಂತೆಯ ಜನನೀ. ಅಮ್ಮ, ಸಂದೇಹವ ಬಿಡು ಅಮ್ಮ, ಈ ಕರ್ಣನ ಭಾಷೆಯ ಕೇಳಮ್ಮ. ಸಂದೇಹವ ಬಿಡು ಅಮ್ಮ. ಅಮ್ಮ, ಸಂದೇಹವ ಬಿಡು ಅಮ್ಮ, ಈ ಕರ್ಣನ ಭಾಷೆಯ ಕೇಳಮ್ಮ. ಸಂದೇಹವ ಬಿಡು ಅಮ್ಮ. ಅಮ್ಮ, ಅಮ್ಮ, ಹಿಡಿಯುವುದೊಂದೇ ಬಾಣದ ಗುರಿಯ ತೊಡುವುದಿಲ್ಲ ನಾ ಮತ್ತೊಂದ. ಅಮ್ಮ, ಹಿಡಿಯುವುದೊಂದೇ ಬಾಣದ ಗುರಿಯ ತೊಡುವುದಿಲ್ಲ ನಾ ಮತ್ತೊಂದ. ಮುಗಿಲೆ ಇಳಿದು ಬರಲಿ ಈ ತರೆಯ ಬಿರಿದು ನಿಲ್ಲಲಿ. ಮುಗಿಲೆ ಇಳಿದು
ಈ ತರೆಯ ಬಿರಿದು ನಿಲ್ಲಲಿ ಈ ಕಾಣೆ ತೊಪ್ಪೆ ನಮ್ಮ ನಿನ್ನಾಣೆ ಸತ್ಯವಮ್ಮ ಬಿಡು ಚಿಂತೆಯ ಜನನೀ ಕರ್ಣ, ಅಮ್ಮ ನಾಳಿನ ಯುದ್ಧದಲ್ಲಿ ನೀನು ಒಮ್ಮೆ ತೊಟ್ಟ ಬಾಣವನ್ನು ಪುನಃ ತೊಡಬೇಡ. ಅಮ್ಮ ಎಂತಹ ಮಾತನ್ನು ಕೇಳಿಬಿಟ್ಟೆ ತಾಯಿ. ಸುಯೋಧನ, ಈಗ ನೀನು ಕೆಟ್ಟೆ. ಅಷ್ಟದಿಕ್ಪಾಲಕರೇ, ಸೂರ್ಯ ಚಂದ್ರಾದಿಗಳೇ, ಮನು ಮುನಿಗಳೇ, ನನ್ನ ಸ್ವಾಮಿಯನ್ನು ನೀವೇ ಕಾಪಾಡಬೇಕು. ಅಮ್ಮ, ಶ್ರೀಕೃಷ್ಣ ಪರಮಾತ್ಮನು ನನ್ನ ಜನ್ಮದ ವೃತ್ತಾಂತವನ್ನು ತಿಳಿಸಿ ನನ್ನ ಹೃದಯದ ಸ್ಥೈರ್ಯವನ್ನೇ ಕಿತ್ತಿಕೊಂಡನು. ಈಗ ನನ್ನ ಹೆತ್ತ ತಾಯಿ ಬಂದು ತೊಟ್ಟ ಬಾಣವನ್ನು ಪುನಃ ತೊಡಬೇಡವೆಂದು ವಾಗ್ದಾನ ಮಾಡಿದನು. ಆಗಲಿ, ಪ್ರಪಂಚ ದೈವ ಎಲ್ಲವೂ ಸಂಚು ಮಾಡುತ್ತಿರುವುದು ಮಾಡಲಿ, ಉಳಿದಿದ್ದು ದೈವವಿಚ್ಛೆ. ಅಮ್ಮ, ಈ ಶ್ರೀಕೃಷ್ಣ ಪರಮಾತ್ಮನ ಕುಟಿಲೋಪಾಯವು ಫಲಿಸಿತು. ಈ ಯುದ್ಧದಲ್ಲಿ ನಮಗೆ ಜಯವಿಲ್ಲ ತಾಯಿ. ನಿಮ್ಮೆಲ್ಲರ ಸಂತೋಷವಿದ್ದಂತಾಗಲಿ. ನೀನಿನ್ನು ಹೋಗಿ ಬಾ ತಾಯಿ. ಅಮ್ಮ, ಎತ್ತ ತಾಯಿಯ ಪ್ರಥಮ ದರ್ಶನವಿಂದಾಯಿತು. ಮುಂದೆ ನಿನ್ನನ್ನು ನೋಡುವ ಭಾಗ್ಯ ಲಭಿಸಿದವೋ ಇಲ್ಲವೋ, ಕಡೆಯದಾಗಿ ನನ್ನದೊಂದು ಮಾತನ್ನಾದರೂ ನಡೆಸಿಕೊಡುತ್ತಾಯಿ. ಏನೆಂಬುದಾಗಿ ಮಗನೇ? ಅಮ್ಮ, ಈ ಯುದ್ಧವು ಮುಗಿಯುವ ತನಕ ನಾನು ನಿನ್ನ ಮಗನೆಂಬ ವಿಚಾರವು ಯಾರಲ್ಲಿಯೂ ತಿಳಿಸಬಿಡುತ್ತಾಯಿ. ದೈವವಶಾತ್ ಈ ಯುದ್ಧದಲ್ಲಿ ನಾನೊಂದು ವೇಳೆ ಮೃತಪಟ್ಟರೆ ಸತ್ಯಸಂಧನಾದ ಧರ್ಮರಾಯನ ಕೈಯಿಂದಲೇ ನನ್ನ ಉತ್ತರ ಕ್ರಿಯಾದಿಯನ್ನು ಮಾಡಿಸಬೇಕೆಂದು ನಿನ್ನಲ್ಲಿ ಬೇಡಿಕೊಳ್ಳುವೆನು ತಾಯಿ. ಅಯ್ಯೋ ಪರಮಾತ್ಮ, ಅಮ್ಮ ನಿನ್ನ ಮೊಗವನೀಗ ಯುಗಾದಿ ಕಾಣಲಹುಹನೆ. ಅಮ್ಮ, ಅಮ್ಮ ನಿನ್ನ ಮೊಗವನೀಗ ಯುಗಾದಿ ಕಾಣಲಹುಹನೆ. ಬಗೆ ಬಗೆಯಲ್ಲಿ ನಿನ್ನು ಕಣ್ಣೀರು ಕರೆಯುವೆ. ಅಮ್ಮ, ಬಗೆ ಬಗೆಯಲ್ಲಿ ನಿನ್ನ ಕಣ್ಣೀರ ಕರೆಯುವೆ. ಅಮ್ಮ ಜನನೀ, ಹೋಗಿ ಬರುವೆಯ. ಅಮ್ಮ ಹೋಗಿ ಬರುವೆಯ. ಅಮ್ಮ, ಹೋಗಿ ಬರುವೆಯ. ಅಮ್ಮ ಹೋಗಿ ಬರುವೆಯ. ಹೋಗಿ ಬರುವೆನೋ ಹೋಗಿ ಬರುವೆನೋ. ಹೋಗಿ ಬರುವೆಯ. ಅಮ್ಮ ಹೋಗಿ ಬರುವೆಯ. ಪ್ರಪಂಚದಲ್ಲಿ ದೈವ ಬಲವಿಲ್ಲದ ಮನುಷ್ಯ ಬದುಕಿದ್ದು ಪ್ರಯೋಜನವಿಲ್ಲ. ನಾನೀಗಲೇ ಹಿದ್ದು ಭೂಮಿಗೆ ಹೋಗಿ ಪೌರುಷವರ ತನಕ ಹೋರಾಡಿ ನನ್ನ ಸ್ವಾಮಿಗಾಗಿಯೇ ಮುಡಿಯುವೆನು. ಉಳಿದಿದ್ದು ದೈವವಿಚ್ಛೆ. ಹೇ ವಿಧಿ, ನಿನ್ನ ಲೀಲೆಯು ಅಗಣಿತವಾದುದು.
ಹರಿತವರಾರೋ ವಿಧಿ ನಿಲ್ಲಲೀಲೆಯು ಬಲ್ಲವರಾರಿಹರೋ ದೇವಾ ಹರಿಯಲ ಸಾಧ್ಯವೋ ಹೇ ವಿಧಿ ಹರಿತವರಾರ ವಿಧಿ ಮಾಯೆಯು ಬಲ್ಲವರಾರಿಹರೋ ದೇವಾ ಹರಿಯಲ ಸಾಧ್ಯವೋ ಹೇ ವಿಧಿ ಮಾನವನಾಗಿ ಜನಿಸಿರುವವರು ಯಾರಾದರೂ ಸುಖಿ ಆಗಿ ಹರೇ ಮಾನವನಾಗಿ ಜನಿಸಿರುವವರು ಯಾರಾದರೂ ಸುಖಿ ಆಗಿ ಹರೇ ಭೋಗವಿದ್ದರೂ ಸರಿ ಶ್ರೀಹರಿ ಶ್ರೀಹರಿ ಭೋಗವಿದ್ದರೂ ಸರಿ ಭಾಗ್ಯವಿದ್ದರೂ ಸರಿ ಭೋಗವಿದ್ದರೂ ಸರಿ ಭಾಗ್ಯವಿದ್ದರೂ ಸರಿ ನೀನಾಡಿಸಿದ್ದ ಆಡಲೇಬೇಕು ನೀನಾಡಿಸಿದಂತೆ ಆಡಲೇಬೇಕು ಆಡಿಸಿ ನಮ್ಮನು ಆಡಿಸಿ ನಮ್ಮನ ನೀ ನೋಡಿ ನಗಬೇಕು ಹರಿತವರಾರ ವಿಧಿ ನಿನ್ನ ಮಾಯೆಯು ಬಲ್ಲವರಾರಿಹರೋ ದೇವ ಹರಿಯಲ ಸಾಧ್ಯವೋ